ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಎಂತ ಕನ್ಯೆ ಬೇಕು ಹೇಳು? ಕನ್ಯೆ ಅಂದ್ರೆ ಬರೀ ಕನ್ಯೆ ಅಲ್ಲ, ಅಷ್ಟ ಲಕ್ಷಣಗಳು ತುಂಬಿರ್ಬೇಕು ಆ ಹುಡುಗಿಯಲ್ಲಿ. ಸುಂದ್ರಿ ಬದ್ಕುಳಿತಾಳೆ. ನಿಮ್ಮ ಭರವಸೆಲ್ಲೇ ಇದ್ದೀವಿ. ನಮ್ಮ ಸಹಾಯಕ್ಕೆ ಅಮ್ಮನವರು ಅವನ್ನ ಕಳಿಸಿದಾರೋ ಏನೋ. ಇನ್ನು ನಮ್ಮ ಸುಂದರಿ ಜೀವಕ್ಕೆ ಏನೂ ಅಪಾಯ ಇಲ್ಲ, ಅವಳು ಬದುಕುಳಿತಾಳೆ. ನಮ್ಮ ಸುಂದರಿನ ಉಳಿಸೋದಕ್ಕೆ ದೇವು ಏನಾದರೂ ಉಪಾಯ ಕಂಡುಹಿಡಿತಾನೆ ಅನ್ನೋ ಭರವಸೆ ನನಗಿತ್ತು. ಸದ್ಯ ನಿಮಗೂ ಹಾಗೆ ಅನ್ನಿಸ್ತಾ ಇದೆಯಲ್ಲ. ಅಮ್ಮನವ್ರ ಕೃಪೆ. ನಡೀರಿ, ಹೋಗಿ ಮುಂದಿನ ಕೆಲಸ ನೋಡೋಣ. ನಾನು ಆಗ್ಲಿಂದ ಕೇಳ್ತಾನೆ ಇದ್ದೀನಿ, ನೀವಿಬ್ರು ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ತಾ ಇಲ್ಲ. ನಿನ್ ತಮ್ಮ ಅದೇನೋ ಹೇಳ್ತಾ ಇದ್ದ. ಯಾರ್ ಪೂಜೆ, ಯಾಕ್ ಪೂಜೆ? ನನಗೂ ಗೊತ್ತಿಲ್ಲಮ್ಮ. ನೀವು ಯಾಕೆ ಅದನ್ನ ಇಷ್ಟು ಗಂಭೀರವಾಗಿ ತಗೊಂಡಿದ್ದೀರಾ? ನನಗೆ ಕೆಲಸ ಇದೆ, ನಾ ಬರ್ತೀನಿ. ನಿಂತ್ಕೋ. ಎಲ್ಲಿ ಹೋಗ್ತೀಯಾ? ಎಷ್ಟು ದಿವಸ ಅಂತ ಕಣ್ ತಪ್ಪಿಸ್ಕೊಂಡು ಓಡಾಡ್ತೀಯ? ಸುಂದ್ರಿ ಆಯುಷ್ ವೃದ್ಧಿಗೆ ಅಂತ ಅವನ್ ಹೇಳ್ತಿದ್ದ, ನೀವಿಬ್ರು ಸುಂದ್ರಿ ಉಳ್ಕೋತೇಳೆ ಅಂತ ಹೇಳ್ತಿದ್ರಿ. ಏನಾಗಿದೆ? ಸುಂದ್ರಿಗೆ ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿ. ಅಮ್ಮ, ಆ ಸಂಕಟನ ನಾವಿಬ್ರು ಹೊಟ್ಟೆಲಿಟ್ಕೊಂಡು ಅನುಭವಿಸ್ತಿರೋದೇ ಸಾಕು, ನೀನು ಅನುಭವಿಸ್ಬೇಕಾ? ಅದೇನು ಅಂತ ಹೇಳೋ. ಜಾತಕದ ಪ್ರಕಾರ ಸುಂದರಿ ಆಯಸ್ಸು 21 ವರ್ಷ ಅಷ್ಟೇ. ಇನ್ನು 39 ದಿವಸಕ್ಕೆ ಉತ್ಸವ. ಅವತ್ತೇ ನಮ್ಮ ಮಗಳು ಹುಟ್ಟದಬ್ಬ ಅಂತ ನಾವು ಸಂಭ್ರಮಿಸೋ ಹಾಗೆ ಇಲ್ಲ. ಪ್ರಪಂಚದಲ್ಲಿ ನಮ್ಮಂತ ನತದೃಷ್ಟೇ ಇಲ್ಲಮ್ಮ. ಅದೇನು ಅಂತ ಹೇಳ್ತಿದೀಯೋ? ಹೌದಮ್ಮ, ಮಗಳ ಮದುವೆ ಮಾಡಿ ಕಳಿಸ್ಬೇಕಾದ ದಿವಸ. ಆದ್ರೆ ಆ ಯೋಗ ಈ ಜನ್ಮದಲ್ಲೇ ಇಲ್ಲ. ಯಾಕೆಂದ್ರೆ ಅವತ್ತೇ ಆ ಉತ್ಸವದ ದಿವಸನೇ ಅವಳ ಮರಣದ ನಿಶ್ಚಯ ಆಗಿದೆ ಅಮ್ಮ. ಎಲ್ಲರೂ ನೋಡ್ಕೊಳ್ಳಿ, ಕೇಳ್ಕೊಳ್ಳಿ. ಬರೋ ಉತ್ಸವದ ದಿನ ಶ್ರೀಚಕ್ರ ಉದ್ಭವ ಆಗುತ್ತೆ. ಆವಾಗ ನಾವು ಸಾಧಿಸಬೇಕಾಗಿರೋ ಕೆಲಸದಲ್ಲಿ ಎಚ್ಚರ ತಪ್ಪಿದ್ರೆ ಶ್ರೀಚಕ್ರ ನಮ್ ಕೈ ತಪ್ಪ ಹೋಗುತ್ತೆ. ಈ ಸಾರಿ ನಾವು ಹಾಗಾಗೋದಕ್ಕೆ ಬಿಡಬಾರ್ದು. ಎಲ್ರೂ ಎಚ್ಚರಿಕೆಯಿಂದ ಇರೋಣ, ಎಚ್ಚರಿಕೆಯಿಂದ ಕೆಲಸ ಮಾಡೋಣ. ಅದಕ್ ಮುಂಚೆ ಕರಾಳ ಅಮಾವಾಸ್ಯೆ ದಿನ ಒಂದು ಮಹಾಬಲಿ ಆಗ್ಬೇಕು. ಅದಕ್ಕೆ ಅನುರೂಪಣಾದ ಒಂದು ಕನ್ಯೆ ಹುಡುಕ್ಬೇಕು. ತಡ ಮಾಡೋ ಹಾಗಿಲ್ಲ. ಆ ಕೆಲಸ ಇವ್ರು ನೋಡ್ಕೊಳ್ತಾರಲ್ಲ. ಶ್ರೀಚಕ್ರದ ಕಾಲದಲ್ಲಿ ನಾನು ಸುಂದ್ರಿನ ಕಟ್ಟಿ ಹಾಕಿರ್ತೀನಿ. ನೀನು ಶ್ರೀಚಕ್ರನ ವಶಪಡಿಸ್ಕೊಳ್ಳೋದಕ್ಕೆ ದಾರಿ ಸುಲಭವಾಗುತ್ತೆ. ನೀನ್ ಆ ಕೆಲ್ಸದ ಕಡೆ ಗಮನ ಕೊಡು, ಮಿಕ್ಕಿದ್ದನ್ನ ನೋಡ್ಕೊಳ್ತೀನಿ. ಈಗ ಆಗ್ಬೇಕಾಗಿರೋ ಕೆಲಸ ಅನುರೂಪಣಾದ ಬಲಿ ಹುಡ್ಕೋದು. ನಾಳೆ ಬೆಳಿಗ್ಗೆನೆ ಹೊರಡೋಣ ಸೂಕ್ತವಾದ ಬಲಿ ಕನ್ಯೆಯನ್ನು ಹುಡ್ಕೋದಕ್ಕೆ. ತಡ ಮಾಡೋದು ಬೇಡ. ಈ ಘೋರವಾದ ಸತ್ಯ ನಿಮಗೆ ಗೊತ್ತಾದ್ರೆ ನಿಮ್ಗೆ ಏನಾಗತ್ತೋ ಅನ್ನೋ ಗಾಬರಿನಲ್ಲಿ ಮುಚ್ಚಿಟ್ವಿ. ಅಮ್ಮ, ಅಮ್ಮ ಮಾತಾಡಮ್ಮ. ಅಮ್ಮ, ಅಮ್ಮ ನೀನ್ ಹೀಗೆ ನಿಂತ್ಬಿಟ್ರೆ ನಮ್ ಕೈ ಕಾಲೇ ಆಡಲ್ಲ. ಮಾತಾಡಮ್ಮ. ಅಮ್ಮ ಮಾತಾಡಿ. ಅಮ್ಮ, ಅಮ್ಮ ನಿಂತ್ಕೊಳ್ಳಿ, ನಮ್ಮ ಮಾತು ಕೇಳಿ. ಅಮ್ಮ, ಅಮ್ಮ,
ನಮ್ಮ ಅಮ್ಮ ಮಾತ್ ಕೇಳಿ ನಿಲ್ಸಮ್ಮ. ಅಮ್ಮ ಶಕ್ರಿ, ನೀನ್ ಹೇಳಿದ್ದೆಲ್ಲ ಸುಳ್ಳು ಅಲ್ವೇನೋ? ಇಂಥ ವಿಷಯದಲ್ಲಿ ಯಾಕಮ್ಮ ಸುಳ್ಳು ಹೇಳ್ತಾರೆ? ಇಲ್ಲ ಇಲ್ಲ, ನೀನ್ ಸುಳ್ಳು ಹೇಳ್ತಿದೀಯಾ? ಅಮ್ಮ ಇಲ್ಲಿ ನೋಡಿಲ್ಲಿ, ಇಲ್ಲಿ ನೋಡು ನನ್ನ ಮನಸ್ಸಿನಲ್ಲೇ ದುಃಖ ಇಟ್ಕೋಬಾರ್ದು. ಹತ್ತು ಬಿಡು, ಹತ್ತು ಬಿಡಮ್ಮ. ಇಲ್ಲ ಇಲ್ಲ, ನಾನು ಅಳೋದಿಲ್ಲ, ನಾನು ಅಳೋದಿಲ್ಲ. ಏನೋ ಕುತಂತ್ರ ಹೊಳಿತಿರೋ ಆಗಿದೆ ಶಾಸ್ತ್ರಿಗಳ ತಲೆನಲ್ಲಿ. ನೋಡು, ಅಷ್ಟ ಗುಣಗಳು ಹೋಗ್ತಾ ಇದೆ. ಯಾವ್ದು ಅಷ್ಟು ಗುಣಗಳು? ಅವಳೆ ಸುಂದ್ರಿ. ಅಷ್ಟ ಗುಣಗಳು ಇರುವಂತ ಕನ್ಯೆ ಅವಳ ಜಾತಕ ನನಗೆ ಗೊತ್ತು. ಅಂದ್ರೆ ನಿಮ್ಗೆ ಈಗ ತಲೆಯಲ್ಲಿ ಹೋಗ್ತಿರೋ ಹುಳು ಅಲ್ಲಿ ಇಲ್ಲಿ ಯಾಕೆ ಹುಡುಕ್ಬೇಕು? ಇವಳನ್ನ ಬಲಿ ಕೊಟ್ರೆ ಆ ಖಡ್ಕಿ ಶಕ್ತಿ ಮರಳಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನನ್ನ ದಾರಿ ಮುಳ್ಳು ದೂರ ಆಗುತ್ತೆ. ನಿಮ್ಮೂರು ನುಡಿಗೆ ಅವಳು. ನಾಳೆ ದಿನ ಜನಕ್ಕೆ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರ ನಿಮ್ಮನ್ನ? ಗೊತ್ತಾಗುವಷ್ಟರಲ್ಲಿ ಅವಳು ಬಲಿಯಾಗಿ ಹೋಗ್ಬಿಟ್ಟಿರುತ್ತೆ. ಓ ಸರಿ ಇಲ್ಲ ನಿಮ್ಮ ಯೋಚನೆ. ಬೇರೆಯವ್ರ ಹುಡುಗಿ ಆದ್ರೆ ನಮ್ಗೆ ಅಪಾಯ ಇಲ್ಲ, ಇದೇ ಅವ್ರ ಹುಡುಗಿ ನಮ್ಗೆ ತಾಪತ್ರಯ. ಕಣ್ಣು ಮುಂದೆ ಇರೋ ಗಿಣಿನ ಬಿಟ್ಟು ಗಿಡಗನಿ ಯಾಕೆ ಹುಡುಕ್ಬೇಕು ಅನ್ನೋದೇ ನನ್ನ ಆಲೋಚನೆ. ಒಬ್ರಿಂತ ಒಬ್ರು ನೀವುಗಳು ನಿಮ್ಮಿಬ್ಬರ ಮಧ್ಯೆ ಬಲಿ ಆಗ್ದಿದ್ರೆ ಅದು ನನ್ನ ಪುಣ್ಯ. ಸದ್ಯ ನಿಮ್ಮಿಂದ ನಾನು ದೂರ ಇರೋದು ಒಳ್ಳೇದು. ಇಲ್ಲ ಅಂದ್ರೆ ನಂದೇ ಬಲಿ ಅಂತಿರೋ ಏನೋ. ಲೇ ಸುನೀತಾ, ಇನ್ಮೇಲೆ ನೀನು ನನ್ನ ಮನೇಲಿ ಇರೋ ಹಾಗಿಲ್ಲ. ಕಾರಣ? ಎಷ್ಟೇ ಪೊಗರು ನಿನಗೆ, ನೀನ್ಯಾಕೆ ಮನೇಲಿರ್ಬೇಕು? ಈ ಮನೆಗೆ ಸೌಭಾಗ್ಯ ತರೋ ಸೊಸೆ ಆಗ್ಲಿಲ್ಲ, ನನಗೆ ಸುಖ ಕೊಡೋ ಹೆಂಡತಿ ಆಗ್ಲಿಲ್ಲ. ನನ್ನ ಮಗುಗೆ ತಾಯಿಯಾಗೋ ಯೋಗ್ಯತೆ ನಿನಗಿಲ್ಲ. ಇಷ್ಟು ಸಾಕು ನಿನ್ನಿಂದ ತೊಲಗೋಕೆ. ನಿಮಗಿದ್ಯೋ ಈ ಮನೇಲಿರೋ ಅರ್ಹತೆ? ಮನೆ ಮಗನಾಗಿ ಮರ್ಯಾದೆ ಕಾಪಾಡೋ ಗಂಡಸಾಗ್ಲಿಲ್ಲ, ಕೈ ಹಿಡ್ದ ಹೆಂಡತಿಗೆ ತಕ್ಕ ಗಂಡ ಆಗಿಲ್ಲ. ತಲೆ ಎಲ್ಲ ಮಾತಾಡಬೇಡ. ನನಗೆ ಮೊದಲೇ ಪಿತ್ತ ನೆತ್ತಿಗೆ ಇರದೆ, ತೊಲಗೋ ಇಲ್ಲಿಂದ. ನಿಮ್ಮ ದರಿದ್ರ ಜನ್ಮಕ್ಕೆ ನಿಮಗೆ ನಾಚಿಕೆ ಆಗ್ಬೇಕು. ಒಳ್ಳೆ ಬಾಳ್ ಕೊಡ್ತೀನಿ ಅಂತ ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡ್ಕೊಂಡಿರೋ ಹೆಂಡತಿ ಬಗ್ಗೆನೇ ನಿಮಗೆ ಅನುಮಾನ. ಕುಡಿಯೋದು, ಜೂಜಾಡೋದು, ಮೋಸ ಮಾಡೋದು, ಕಳ್ತನ ಮಾಡೋದು ಇದೇ ಕಸುಬು. ನಿಮ್ಮ ದೇಹದಲ್ಲಿ ರಕ್ತದ ಬದಲಿಗೆ ದ್ವೇಷ, ಅಸೂಯೆ ಇದೇ ಹರಿತಾ ಇದೆ. ಇನ್ನೊಬ್ರ ಜೀವನ ಹಾಳು ಮಾಡೋದಕ್ಕೆ ಏನೇನೆಲ್ಲ ಮಾಡಬೇಕೋ ಅದನ್ನೆಲ್ಲ ಮಾಡ್ತೀರಾ. ಇದು ಒಂದು ಬದುಕ ದರಿದ್ರದವರು. ಮುಚ್ಚ ಬಾಯಿ. ಮೂಳೆ ಇಲ್ಲದ ನಾಲಿಗೆ ಬಹಳ ಮಾತಾಡ್ತಾ ಇದೆ. ಈ ಮನೇಲಿ ನಿನಗೆ ಜಾಗ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ನಿಮ್ಮನೆನಾ? ಇದ್ಯಾವಾಗ ನಿಮ್ಮನೆ ಆಗಿದ್ದು? ಇದು ನನ್ನ ಮನೆ. ಈ ಮನೆಗೆ ಬಾಡಿಗೆ ಕಟ್ಟೋ ನಾನು, ಹೊರಗಡೆಯಿಂದ ದುಡ್ಕೊಂಬರೋ ನಾನು. ಅಂದಮೇಲೆ ಇದು ನನ್ನ ಮನೆ. ನಿನ್ನ ಮನೆ ಹೇಗಾಗುತ್ತೆ? ಈ ಮನೆಯಲ್ಲಿ ಕಸ ಮುಸ್ರೆ ಮಾಡೋಳು ನಾನು, ಅನ್ನ ಬೇಯಿಸಿ ಹಾಕೋಳು ನಾನು. ನಿಮಗಿಂತ ಜಾಸ್ತಿ ಈ ಮನೆಯಲ್ಲಿದ್ದು ಇದನ್ನ ನೋಡ್ಕೊಳ್ಳೋಳು ನಾನು. ಅಂದಮೇಲೆ ಇದ್ಯಾಕೆ ನನ್ನ ಮನೆ ಆಗಲ್ಲ? ನನ್ನದು ದುಡಿತ, ನಿಂದು ಕರ್ತವ್ಯ. ಓ, ಗಂಡ ಹೊರಗೆ ಹೋಗಿ ದುಡಿದ್ರೆ ದುಡಿಮೆ, ಹೆಂಡತಿ ಮನೆ ಒಳಗಡೆ ದುಡಿದ್ರೆ ದುಡಿಮೆ ಅಲ್ವಾ? ಮಾತು ಬರುತ್ತೆ ಅಂತ ಸುಮ್ಮನೆ ಒಟ್ಟುಗುಟ್ಟು ಬೇಡ. ಮನೇಲಿ ದುಡಿದ್ರೆ ದುಡ್ಡು ಬರುತ್ತೇನೆ.
ತರ್ಕ ಇಲ್ಲದೆ ಮಾತಾಡ್ತಾ ಇರೋರು ನೀವು. ನಿಮಗೆ ಸಂಬಳ ಕೊಡೋರು ಹೊಟ್ಟೆಗೆ ಊಟ ಹಾಕ್ತಾರಾ? ಮಲ್ಗೋದಕ್ಕೆ ಜಾಗ ಕೊಡ್ತಾರಾ? ಅಕ್ಕಿ ಬೇಳೆಗೆ ದುಡ್ಡು ಸಿಗ್ಬೋದು, ಆದರೆ ಅದನ್ನ ತಿನ್ನೋದಕ್ಕೆ ಲಾಯಕ್ಕಾಗಿ ಅನ್ನ ಹುಳಿ ಮಾಡಿ ಹಾಕೊಳ್ಳು ನಾನು. ಯಾರು ಹೇಳಿ? ನಾನು. ತಲೆ ಹರಟ ಜಾಸ್ತಿ ಆಯ್ತು ನಿಂದು. ಇದೇನು ಮಹಿಳಾ ಮಂಡಳಿ ಭಾಷಣ ಅಂದ್ಕೊಂಡಿದ್ಯೇನೆ? ಆಯ್ತು, ಇನ್ಮೇಲೆ ನಿಮ್ಮ ಮನೆ ಕೆಲಸಗಳನ್ನ ನೀವೇ ಮಾಡಿ. ನಾನು ಹೊರಗೆ ಹೋಗಿ ದುಡ್ಡು ಸಂಪಾದನೆ ಮಾಡ್ಕೊಂಡ್ ಬರ್ತೀನಿ. ಏನು ಬೇಕಾಗಿಲ್ಲ, ಹೊರಗಡೆ ದುಡಿಯಕ್ಕೆ ಹೋಗ್ದೇನೆ ಈಗಾಗಲೇ ನಿನ್ನಿಂದ ಆಗಿರೋ ಅವಾಂತರಗಳೇ ಸಾಕು. ಬೇಕಾದ ಹಿಂಸೆ ಕೊಟ್ಬಿಟ್ಟೆ ನನಗೆ, ಇನ್ನು ಏನೇ ನೋಡಬೇಕು? ದೂಸರ ಮಾತಾಡಬೇಡ. ನಿನಗೆ ಮನೇಲಿ ಜಾಗ ಇಲ್ಲ, ಹೋಗ್ತಾ ಇರು ನಿಮ್ಮ ಅಕ್ಕ ಭವನ್ ಮನೆಗೆ. ಅಲ್ಲಿ ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗು. ನನ್ನ ಮನೆ ಇರುವಾಗ ನಾನ್ಯಾಕೆ ಬೇರೆಯವ್ರ ಮನೆಗೆ ಹೋಗ್ಬೇಕು? ಇದು ನನ್ನ ಮನೆ. ನಿಮಗೆ ಕಷ್ಟ ಆಗ್ತಾ ಇದ್ರೆ ನೀವೇ ಹೋಗ್ಬೋದು, ನಾನಂತೂ ಹೋಗಲ್ಲ. ನನ್ನನ್ನು ಅದು ಯಾರು ತಡಿತಾರೋ ನಾನು ನೋಡ್ತೀನಿ. ಈಗಲೂ ಹೇಳ್ತಾ ಇದ್ದೀನಿ ಕಡ್ಕಿ, ಬಲಿ ಕೊಡೋದನ್ನ ಬಿಟ್ಟು ಬೇರೆ ಮಾರ್ಗ ಹುಡುಕು. ಇದು ನಾನು ಕಂಡ್ಕೊಂಡಿರೋ ಮಾರ್ಗ. ಇದು ಬಿಟ್ಟರೆ ಅನ್ಯ ಮಾರ್ಗ ಇಲ್ಲ. ನೀವು ಮುಕ್ತಿ ಮಾರ್ಗಕ್ಕೆ, ಪುಣ್ಯ ಮಾರ್ಗಕ್ಕೆ ಪೂಜೆ ಮಾಡ್ತೀರಾ. ನಾನು ಮಾಡ್ತಿರೋದು ಶಕ್ತಿ ಮಾರ್ಗಕ್ಕೆ. ಯಾಕೋ ನನ್ನ ಮನಸ್ಸು ಈಗಲೂ ಒಪ್ತಾ ಇಲ್ಲ ಕಡ್ಕಿ, ಬಲಿ ಕೊಡೋ ವಿಚಾರ. ಇದು ಪ್ರಕೃತಿ ನಿಯಮ. ಒಂದನ್ನು ಕೊಂದ್ರೆ ಇನ್ನೊಂದರ ಬದುಕು. ಹುಲಿ ಜಿಂಕೆನ ಕೊಲ್ಬೇಕು, ಆನೆ ಮರಗಿಡಗಳನ್ನು ತಿನ್ಬೇಕು. ಆಗ್ಲೇ ಅವುಗಳ ಸಂಚಲನಕ್ಕೆ ಶಕ್ತಿ. ನೀನು ಊಟ ಮಾಡದಿದ್ರೆ, ಹಸು ನೀಗಿಸ್ಕೊಳ್ದಿದ್ರೆ ಎಲ್ಲಿಂದ ಬರುತ್ತೆ ಶಕ್ತಿ? ಸಸ್ಯಹಾರಿಗಳು ಹಸಿರನ್ನ ಕೊಂತಿಂದ್ರೆ, ಮಾಂಸಾಹಾರಿಗಳು ಪ್ರಾಣಿಗಳನ್ನ ಕೊಂತಿಂತಾರೆ. ಹಸುವೆಗೆ ಅಂತ ಕೊಂದ್ರೆ ಪಾಪ ಇಲ್ಲ, ಆದ್ರೆ ನಾಲ್ಗೆ ರುಚಿಗೆ ಅಂತ ಕೊಂದ್ರೆ ತಪ್ಪಲ್ವಾ? ಬೆಳೆದ ಭತ್ತ ಎಲ್ಲ ಅನ್ನ ಆಗಲ್ಲ, ಅನ್ನ ಆದದ್ದೆಲ್ಲ ಹೊಟ್ಟೆ ಸೇರಲ್ಲ. ನೀವು ಪೂಜೆಗಂಟ್ಲೆ ಎಷ್ಟು ಅಕ್ಕಿನ ಅನ್ನನ ಹಾಳು ಮಾಡ್ತೀರಾ? ಅದು ನಿಮ್ಮಿಂದ ಆಗ್ತಿರೋ ಪ್ರಕೃತಿ ನಾಶ ಅಲ್ವಾ? ಹಾಸ್ಕೊಂಡಿರೋ ಮಕ್ಕಳು, ಮನುಷ್ಯರು ಎಷ್ಟೊಂದು ಜನ ಇದ್ದಾರೆ. ಈಗ ನಿನ್ನ ಶಕ್ತಿನ ಮರಳಿ ಪಡೆಯೋ ಅಗತ್ಯ ಇರೋದ್ರಿಂದ ನಾನು ಏನೇ ತರ್ಕ ಮಾಡಿದ್ರು ಅದಕ್ಕೆ ವಿತರ್ಕ ಇದ್ದೇ ಇರುತ್ತೆ. ಮತ್ ವಾದ ಯಾಕೆ? ಆಗ್ಬೇಕಾಗಿರೋ ಕೆಲ್ಸದ ಕಡೆ ಗಮನ ಕೊಡು. ಗುರಿಯಲ್ಲಿರ್ಲಿ. ಮನ್ಸು ಚಂಚಲ ಆದ್ರೆ ಗುರಿ ತಪ್ಪಬಹುದು. ಯಾವ ದಿಕ್ಕಿಗೆ ಹೋಗ್ಬೇಕಂತ ಗೊತ್ತಾಯ್ತಲ್ಲ. ತಾಯಿ ತ್ರಿಪುರ ಸುಂದರಿ, ಯಾಕಮ್ಮ ಯಾಕಮ್ಮ ಯಾವ ಜನ್ಮದ ಪಾಪಕ್ಕಾಗಿ ಶಿಕ್ಷೆ ಕೊಡ್ತಿದ್ಯಮ್ಮ? ನಮ್ಮ ಸುಂದರಿ ಇನ್ನೂ ಕೂಸು, ಈ ರೀತಿ ಕೊನೆಗೊಳ್ಬೇಕಾ ಅವನ ಜೀವನ? ದಯ ತೋರಿಸು ತಾಯಿ. ಸರ್ವಶಕ್ತಿಯಾದ ನೀನು ಈ ರೀತಿ ಕಠೋರಳಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಶೇಖರಿ ಮಾತನ್ನ ನಾನು ನಂಬಲ್ಲ ತಾಯಿ. ನಾನು ಕೂಡ ನಂಬಿರಲಿಲ್ಲ. ಇವರು ಸುನೀತಾ ಜೊತೆ ಸೇರಿ ಈ ಸಮಸ್ಯೆಗೆ ಪರಿಹಾರ ಹುಡುಕೊಂಡು ಊರೆಲ್ಲ ಅಲಿತಾ ಇದ್ರು. ಸುಂದರಿ ಆಸೆಗಳನ್ನ ಎಷ್ಟಾಗತ್ತೋ ಅಷ್ಟು ಪೂರೈಸೋದಕ್ಕೆ ಸಾಲ ಸೋಲ ಮಾಡಿದ್ರು, ಕಳ್ತನ ಮಾಡಿದ್ರು. ಆದರೆ ಅದು ಯಾವುದು ಅಮ್ಮನವ್ರಿಗೆ ಒಪ್ಪಿಗೆ ಆಗಲಿಲ್ಲ. ಸುನೀತಾಳನ್ನ ತರಾಟೆಗೆ ತಗೊಳ್ಳೋದಕ್ಕೆ ಅಂತ ಹೋದಾಗ ನನಗೆ ಸತ್ಯ ಗೊತ್ತಾಯ್ತು. ದೇಶಿಕರು ವಿವರಿಸಿದಾಗ ನನಗೂ ಸಿಡಿಲು ಬಡ್ದ ಹಾಗಾಯ್ತು. ದೇಶಕರು ಇದನ್ನ ನಂಬಿದಾರ? ಸುಂದರಿ ಜಾತಕದಲ್ಲೇ ಇದೆಯಂತೆ.
ಅವಳು ಅಮ್ಮನವ್ರನ್ನ ಬೈಕೊಂಡು ಓಡಾಡ್ತಾ ಇದ್ಲು. ಅದು ತಪ್ಪು, ನಾನು ಒಪ್ಕೋತೀನಿ. ಆದರೆ ಅದಕ್ಕಿಂತ ಶಿಕ್ಷೆನ ನನಗೂ ತುಂಬ ಬೇಜಾರಾಯಿತು. ಪ್ರಪಂಚದಲ್ಲಿ ಎಂಥ ಸಮಸ್ಯೆಗಳಿಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಆದರೆ ನಮ್ಮ ಸುಂದರಿ ವಿಚಾರದಲ್ಲಿ ಇಲ್ಲದೆ ಹೋಯ್ತಲ್ಲ. ನಾನು ಹಾಗೆ ಅಂದ್ಕೊಂಡು ಕಂಗಾಲಾಗಿದ್ದೆ. ಆದರೆ ಈಗ ನಮ್ಮ ದೇವು ಬಂದ ಮೇಲೆ ಆಶಾ ಕಿರಣ ಮೂಡಿದೆ. ನೀವು ಧೈರ್ಯ ಕೆಡಬೇಡಿಮ್ಮ. ನಿನ್ನ ತಮ್ಮನಿಂದ ಇದು ಸಾಧ್ಯನಾ ಲಲಿತಾ? ಖಂಡಿತ. ಅವನು ಚಿಕ್ಕನ್ನಲ್ಲೇ ಸಾಧನೆ ಹಾದಿನ ಹುಡುಕೊಂಡು ಹೋದವನು. ತುಂಬ ವಿದ್ಯೆಗಳನ್ನು ಕಲ್ತಿದ್ದಾನೆ. ವರ್ಷಗಟ್ಟಲೆ ತಪಸ್ಸು, ಪೂಜೆ, ಹೋಮ, ಹವನ ಮಾಡಿ ಅಪೂರ್ವ ಶಕ್ತಿಗಳನ್ನ ದಕ್ಕಿಸ್ಕೊಂಡಿದ್ದಾನಮ್ಮ. ಏನೋಮ್ಮ, ನನಗಂತೂ ಕಾಲ್ ಕೆಳಗಿಂದ ಭೂಮಿನೇ ಕೂಸ್ತಂಗಾಗ್ತಿದೆ. ನಮ್ಮ ಸುಂದ್ರಿನ ಮದುಮಗಳಾಗಿ ನೋಡಬೇಕು ಅಂತ ಆಸೆ ಪಟ್ಟಿದ್ದ ಹೊರತು ಶವವಾಗಿ ಅಲ್ಲ. ನೀವು ಖಂಡಿತ ಅವಳನ್ನ ಮದುಮಗಳನ್ನ ನೋಡ್ತೀರಿ. ನಮ್ಮ ದೇವು ಮಾತಿನ ಮೇಲೆ ಭರವಸೆ ಇಡಿ. ಅವನು ಅವಳನ್ನ ಬದುಕಿಸ್ತೀನಿ ಅಂತ ಹೇಳಿದಾನೆ. ಅವಳಿಗೆ ಯಾವ ಅಪಾಯನೂ ಆಗದೆ ಇರೋ ಹಾಗೆ ನೋಡ್ಕೋತಾನೆ. ನೀವು ನಿಶ್ಚಿಂತೆಯಾಗಿರಿ. ಅಷ್ಟಾದ್ರೆ ಅಮ್ಮನವರಿಗೆ ನಾನು ಹೆಜ್ಜೆ ನಮಸ್ಕಾರ ಹಾಕ್ತೀನಿ. ರಾಜಮಾತೆ ರಾಜಲಕ್ಷ್ಮಿ ಅವರೇ! ಸುನೀತಾ, ಏನಾಯ್ತೆ? ಏನಾಯ್ತು ಜಗ್ಗಿ? ಯಾಕೋ ಏನಾಗ್ಯೋ ನಿನ್ಗೆ? ಯಾಕೆ ಅವಳ ದನ ಹೇಳ್ಕೊಂಡು ಮೊನ್ನೆ ಹೇಳ್ಕೊಂಬರ್ತಿದ್ಯಾ? ಬಿಡೋ ಅವಳನ್ನ. ತಗೊಂಡು ಬಿಟ್ಟಿದ್ದೀನಿ. ದರಿದ್ರದವನೇ, ಯಾವ ಜನ್ಮದಲ್ಲಿ ಮೃಗ ಹುಟ್ಟಿದ್ಯೋ ಏನೋ. ಈ ಜನ್ಮದಲ್ಲಿ ಅದ್ರ ಅಂಶ ಹಾಗೆ ಉಳ್ಕೊಂಡಿದೆ. ರಾಜಮಾತೆ ರಾಜಲಕ್ಷ್ಮಿ ಅವರೇ, ಸಮಾಧಾನ. ಇದು ನ್ಯಾಯನಾ? ಫಲ ನಿಮಗೆ, ಕಷ್ಟ ನಮಗ. ಬಳಸೋರು ನೀವು, ಸಾಕೋ ನಾನಾ? ಹೂವಿನ ಬಳ್ಳಿ ನಮ್ಮ ತೋಟದಲ್ಲಿ, ಹೂ ಅರಳೋದು ನಿಮ್ಮ ತೋಟದಲ್ಲ. ಇದು ಮೋಸ ಅಲ್ವಾ? ಏನೋ ನಿನ್ ರಗಳೆ. ಇವಳು ನನಗಿಲ್ಲಿ ಬೇಡ. ನೀವೇ ಅನ್ನ ನೀರು ಕೊಟ್ಕೊಳ್ಳಿ, ನೋಡ್ಕೊಳ್ಳಿ, ಅನುಭವಿಸ್ಕೊಳ್ಳಿ. ಲೇ ಜಗ್ಗಿ, ಜಗ್ಗಿ, ಹೊಸಲ್ ದಾಟಿದ್ರೆ ಹುಷಾರ್. ಇನ್ನು ಮೇಲೆ ಗರ್ಜಿಸೋದು ನಾನೇ. ನೀವು ಸುಮ್ಮನೆ ಕೇಳಿಸ್ಕೋಬೇಕು ಅಷ್ಟೇ. ಮುಚ್ಚ ಬಾಯಿ. ಬುದ್ಧಿಗೇಡಿ, ಇದು ನನ್ನ ಮನೆ. ಸುನೀತನ್ ತವ್ರ ಮನೆ ಎಲ್ಲಿದೆ ಅಂತ ಮರ್ತೋಯ್ತಾ? ನಿನ್ನ ಹೆಂಡತಿನ ಕರ್ಕೊಂಡೋಗಿ ಅಲ್ಲಿ ಬಿಡು. ದಿನೇ ದಿನೇ ನಿನ್ನ ಕುಚೇಷ್ಟಗಳು ಜಾಸ್ತಿ ಆಗ್ತಿದೆ. ನಮ್ಮನೇಲೆ ಬೆಟ್ಟದಷ್ಟು ತಲೆನೋವುಗಳಿವೆ. ಹೋಗೋ, ನಿನ್ನ ಹೆಂಡತಿನ ಕರ್ಕೊಂಡು ಹೋಗೋ. ರಾಜಮಾತೆಯವರ ವರ್ಷನೇ ಬದಲಾಗಿದೆ. ಇಷ್ಟು ದಿನ ಬೇರೆದೇ ರಾಗ ಆಡ್ತಿದ್ರಿ. ಸುನೀತಾನೇ ನನ್ನ ಸೊಸೆ ಆಗಬೇಕಿತ್ತು ಅಂತ ಬೆಟ್ಟದಷ್ಟು ಹಿತ ಇತ್ತು ತಮಗೆ. ಈಗೇನಾಯ್ತು ರಾಜಮಾತೆಯವರೇ? ಇವಳು ಹೊಟ್ಟೆ ಖಾಲಿ ಬರಡು ಭೂಮಿ, ಇವಳಿಂದ ಮಕ್ಕಳಾಗಲ್ಲ ಅಂತ ಗೊತ್ತಾಗಿ ಅವಳು ಬೇಡವಾದಲ್ಲ ನಿಮಗೆ? ಹಿತವೆಲ್ಲ ಜರ್ರ ಅಂತ ಕರಗೋಯ್ತೇನೋ. ಹಸು ಹಾಲು ಕೊಡದೇ ಇದ್ರೆ ಕಸಾಯ ಖಾನೆಗೆ ಹಾಕ್ತಾರೆ. ಹಾಗೆ ಇವಳು ಬರಡಾದ್ಲೇನೋ ತಮಗೆ? ಜಗ್ಗಿ, ಸಾಕ್ ಮಾಡು ನಿನ್ ಮಾತನ್ನ. ಇನ್ನೊಂದು ಮಾತು ನಿನ್ ಬಾಯಿಂದ ಬರಬಾರ್ದು. ನಾಚಿಕೆ ಆಗಲ್ವಾ ನಿಮ್ಗೆ? ಇಂತ ಹೊಲಸು ಮಾತಾಡ್ತಿರಲ್ಲ, ನಿಮ್ ನಾಲ್ಗೇನಾದ್ರು ಬಿದ್ದೋಗ್ಬಾರ್ದ? ಫಲ ಕೊಡದ ಗಿಡ ಮರಗಳನ್ನ ಕಳೆ ಅಂತಾರೆ. ನೀನು ಹಾಗೆ. ನನ್ನ ಬಾಳಲ್ಲಿ ಕಳೆ ಬೇಕಾಗಿಲ್ಲ. ಅವಳ್ಯಾಕ ಬಿಟ್ಟು ಹೋಗ್ತಿದ್ಯಾ? ಕಸನ ಯಾರಾದ್ರು ಮನೇಲಿ ಇಟ್ಕೋತಾರೇನ್ರಿ ರಾಜಲಕ್ಷ್ಮಿ ಅವರೇ? ನನಗಂತೂ ಬೇಕಾಗಿಲ್ಲ. ನಿಮ್ಗೂ ಬೇಡ ಆದ್ರೆ ಹೊರಗಾಕಿ. ಜಗ್ಗಿ, ಜಗ್ಗಿ, ಜಗ್ಗಿ. ಅಳ್ಬೇಡ ಸುನೀತಾ, ಸಮಾಧಾನ ಮಾಡ್ಕೊ. ನಿನ್ನ ಗಣ್ಣೆದ್ರಿಗೆ ನೀನು ಬಿಟ್ಕೊಟ್ಟಿದ್ದಕ್ಕೆ ಬೇಜಾರು ಮಾಡ್ಕೋಬೇಡ. ಹಾಗೆ ಮಾಡೋದಕ್ಕೂ ಕಾರಣ ಇದೆ. ನಾನು ಹಾಗೆ ಮಾಡಿದ್ರಿಂದ ನೀನು ನಮ್ಮವಳು ಅನ್ನೋ ಭಾವನೆ ಅವನಿಗೆ ಕಡಿಮೆ ಆಗುತ್ತೆ. ಹೌದು ಸುನೀತಾ, ಅಮ್ಮ ಹಾಗೆ ಮಾತಾಡದೇ ಇದ್ರೆ ಜಗ್ಗಿ ನಿನ್ನ ಬಗ್ಗೆ ಬೇಕಾಬಿಟ್ಟು ಬೇಜವಾಬ್ದಾರಿಯಾಗಿ ವರ್ತಿಸ್ತಾನೆ ಇರ್ತಾನೆ. ಈಗಲೂ ಅದನ್ನೇ ತಾನೇ ಮಾಡಿದ್ದು.
ಯಾವತ್ತಿನಿಂದನೂ ನನಗೊಂದು ಅನುಮಾನ ಕಾಡ್ತಾನೆ ಇದೆ. ಪರಿಹಾರ ಸಿಕ್ಕಿಲ್ಲ. ನೀನೇ ಪರಿಹರಿಸಬೇಕು. ಕೇಳು, ಪರಿಹರಿಸೋಕ್ಕಾದ್ರೆ ಪರಿಹರಿಸೋಣ. ಚಕ್ರಾಪುರಿ ಚರಿತ್ರೆನ ನೀನು ಓದಿದೀಯಾ, ನಾನು ಓದಿದ್ದೀನಿ. ಅದ್ರ ಪ್ರಕಾರ ಶ್ರೀಚಕ್ರಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರೋರು ನಾವು 3 ಜನ. ಒಂದು ನೀನು, ಒಂದು ನಾನು, ಇನ್ನೊಬ್ಬ ಆ ಸೇನಾಪತಿ. ಈ ಜನ್ಮದಲ್ಲೂ ಕೂಡ ಶ್ರೀಚಕ್ರಕ್ಕೋಸ್ಕರ ನಾವು ಪ್ರಯತ್ನ ಪಡ್ತಾನೆ ಇದ್ದೀವಿ. ಜನ್ಮ ಜನ್ಮಾಂತರದಲ್ಲೂ ನಾವು ಶ್ರೀಚಕ್ರಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂದಮೇಲೆ ಆ 3ನೇ ವ್ಯಕ್ತಿ ಕೂಡ ಪ್ರಯತ್ನ ಪಡ್ತಾ ಇರ್ಬೋದಲ್ವಾ? ಖಂಡಿತವಾಗ್ಲೂ ಪ್ರಯತ್ನ ಪಡ್ತಾನೆ. ಯಾರೋ ಆ 3ನೇ ವ್ಯಕ್ತಿ? ಎಲ್ಲಿದ್ದಾನೆ? ಇದ್ದಾನೆ, ಅವನೆಲ್ಲೋ ಇದ್ದಾನೆ.